ಇವತ್ತಿನ ದಿನ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ದುತ್ತರಗಾಂವ್ ಒಂದು ಶಾಲೆಯಲ್ಲಿ ಒಂದು ಪಾಲಕ ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಭೆ ಮುಖ್ಯ ಉದ್ದೇಶ ಅಂತಂದರೆ ನಮ್ಮ ಸರ್ಕಾರಿ ಶಾಲೆ ಕಡೆ ಒಂದು ಪಾಲಕ ಪೋಷಕರು ಹೆಚ್ಚಿನ ಒಂದು ಗಮನ ವಹಿಸ್ತಾ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡಿದ ತಕ್ಷಣ ಅಷ್ಟೇ ಗೊತ್ತಾಗುತ್ತೆ ನಮ್ಮ ಮಗುವಿಗೆ ಈ ಶಾಲೆಗೆ ಹಚ್ಚಿದ್ದೀವಿ ಅಂತ ಹೇಳ್ಬಿಟ್ಟು, ಮತ್ತೆ ಏನು ಓದ್ತಿದೆ, ಏನು ಬರ್ತಿದೆ, ಶಾಲೆಗೆ ಹೋಗ್ತಾ ಇದೆ, ಬರ್ತಿದೆ ಇಲ್ಲ, ಏನು ಪಾಠ ಕೇಳ್ತಾ ಇಲ್ಲ, ಶಿಕ್ಷಕರು ಹೇಳ್ತಾ ಇಲ್ಲ, ಯಾವುದೋ ಒಂದು ಶಾಲೆಯ ಒಂದು ಕುಂದುಕೊರತೆಗಳನ್ನು ಪಾಲಕರು ಆಲಿಸ್ತಾ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರದ ಒಂದು ಆದೇಶದ ಮೇರೆಗೆ ಇವತ್ತಿನ ದಿನ ತಮ್ಮ ಶಾಲೆಯಲ್ಲಿ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಮತ್ತು ಪೋಷಣ ಅಭಿಯಾನ ಒಂದು ಸಾಮಾಜಿಕ ಪರಿಶೋಧನೆ ಒಂದು ಸುಮಾರು ಒಂದು 2-3 ದಿನ ತಮ್ಮ ಶಾಲೆಯಲ್ಲಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಭೇಟಿ ನೀಡಿ ಹಲವಾರು ವಿಷಯಗಳನ್ನು ಒಂದು ಕಲೆ ಹಾಕಿದ್ದಾರೆ. ತಮ್ಮ ಶಾಲೆ ಸ್ವಚ್ಛತೆ ಬಗ್ಗೆ ಮತ್ತು ಅಡಿಗೆ ಸಿಬ್ಬಂದಿಯವರು ಒಂದು ಕುಂದುಕೊರತೆಗಳ ಬಗ್ಗೆ, ಮಕ್ಕಳ ಒಂದು ಪಾಠ ಮಾಡ್ತಕ್ಕಂಥದ್ದು, ಊಟ ಚೆನ್ನಾಗಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರಾ ಇಲ್ಲ ಅಂತಕ್ಕಂಥದ್ದು, ಎಲ್ಲ ಮಕ್ಕಳು ಶಾಲೆಯಲ್ಲೇ ಊಟ ಮಾಡ್ತಾ ಇದ್ದಾರಾ ಇಲ್ಲ ಅಂತಕ್ಕಂಥದ್ದು, ಯಾರಾದರೂ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರ ಅಂತಕ್ಕಂಥದ್ದು, ಮತ್ತು ಎಲ್ಲ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬಂದು ತಮ್ಮ ಸರಿಯಾದ ಒಂದು ವೇಳಾಪಟ್ಟಿ ಪ್ರಕಾರ ಒಂದು ಬೋಧನೆ ನೀಡ್ತಾ ಇದ್ದಾರಾ ಇಲ್ಲ ಅಂತಕ್ಕಂಥದ್ದು, ಮತ್ತು ಮಕ್ಕಳು ಒಂದು ಸತತವಾಗಿ ಗೈರು ಹಾಜರು ಇರ್ತಕ್ಕಂಥ ಮಕ್ಕಳು ಯಾವುದಾದ್ರೂ ಇದಾವ ಇಲ್ಲ ಅಂತಕ್ಕಂಥದ್ದು ಒಂದು. ಆಮೇಲೆ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಸತತವಾಗಿ ಶಾಲೆಗೆ ಬರೋದಿಲ್ಲ ಕೆಲವೊಂದು ಮಕ್ಕಳು, ಅಂಥವು ಏನಾದರೂ ಇದಾವ ಇಲ್ಲ ಅಂತಕ್ಕಂಥದ್ದು. ಅಂದರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಈ ನಿಮ್ಮ ಗ್ರಾಮದಲ್ಲಿ ದುತ್ತರಗಾಂವ್ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗಬೇಕು, ಎಲ್ಲ ಮಕ್ಕಳು ಪ್ರತಿದಿನ ಶಾಲೆಗೆ ಬರಬೇಕು. ಅದರ ಜೊತೆಗೆ ಆ ತರಗತಿವಾರು ಏನು ಕಲಿಬೇಕಾಗಿದೆ, ಆ ವಿದ್ಯಾಭ್ಯಾಸ ಏನು ಬೋಧನೆ ಅವ್ರು ಕಲಿಬೇಕಾಗಿದೆ ಅದು ಸರಿಯಾದ ರೀತಿಯಲ್ಲಿ ಆ 1ನೇ ತರಗತಿಯಲ್ಲಿ ಏನು ಕಲಿಬೇಕಾಗಿದೆ ಅದು ಸಂಪೂರ್ಣ ಆ ತರಗತಿ ಮುಗಿಯವರಿಗೆ ಕಲಿಬೇಕು ಅಂತಕ್ಕಂಥದ್ದು ಅದು ಸಮಗ್ರ ಶಿಕ್ಷಣ ಯೋಜನೆ ಉದ್ದೇಶ ಅಂತಂದರೆ. ಇವೆಲ್ಲ ಕಲಿಬೇಕು, ಬರಬೇಕು, ಪ್ರತಿದಿನ ಹಾಜರಾತಿ ಹೆಚ್ಚಿಸಬೇಕು ಅಂತಂದರೆ ಅದಕ್ಕೆ ಸಪೋರ್ಟಿವ್ ಆಗಿ ಮತ್ತು ಬಿಸಿ ಊಟ ಸ್ಟಾರ್ಟ್ ಮಾಡಿದೆ, ತತ್ತಿ ಕೊಡ್ತಾ ಇದ್ದಾರೆ, ಬಾಳೆಹಣ್ಣು ಕೊಡ್ತಾ ಇದ್ದೀವಿ. ಇವು ಯಾಕೆ ಕೊಡ್ತಾ ಇದ್ದಾರೆ ಅಂತಂದರೆ ಮಕ್ಕಳು ಮಧ್ಯಾಹ್ನ ತನಕ ಶಾಲೆಗೆ ಬಂದುಬಿಟ್ಟು ಮಧ್ಯಾಹ್ನ ನಂತರ ಮನೆಗೆ ಊಟಕ್ಕೆ ಹೋದರೆ ಮತ್ತೆ ತಿರುಗಿ ಬರಬೇಕಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಅದನ್ನು ಗುರುತಿಸಿ ಸರ್ಕಾರ ಏನು ಮಾಡಿದೆ, ಮಧ್ಯಾಹ್ನ ಕೂಡ ಮಕ್ಕಳ ಸಂಖ್ಯೆ ಹೆಚ್ಚಿಸಬೇಕು, ಶಾಲೆಯಿಂದ ಹೊರಗೆ ಉಳಿಬಾರ್ದು, ಅವತ್ತಿನ ದಿನದ ವಿದ್ಯಾಭ್ಯಾಸ ಮಕ್ಕಳಿಗೆ ಹಾಳಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಧ್ಯಾಹ್ನ ಬಿಸಿ ಊಟ ಕೊಡಲಿಕ್ಕೆ ಒಂದು ವ್ಯವಸ್ಥಿತ ಮಾಡಿದ್ದು. ಇನ್ನು ಈಗ ಶಿಕ್ಷಕರು ಹೇಳಿರುವಂತೆ ಟೀಚರ್ ಹೇಳಿರ್ತಕ್ಕಂಥದ್ದು ಒಂದು ರಕ್ತದ ಕೊರತೆ ಆಗಬಾರ್ದು, ಬಲಹೀನರು ಆಗಬಾರ್ದು, ನಮ್ಮ ಮಕ್ಕಳು ಆರೋಗ್ಯ ಏರುಪೇರು ಆಗಬಾರ್ದು, ಸಮದಟ್ಟವಾಗಿರಬೇಕು. ಅಂದರೆ ಪರಿಸ್ಥಿತಿ ಪಾಠ ಕೇಳಲಿಕ್ಕೆ ನೀವು ಚೆನ್ನಾಗಿ ಕೂಡ್ಲಿಕ್ಕೆ ಸಮಾಧಾನದಿಂದ ಕುಂದು ಕೇಳಲಿಕ್ಕೆ ಒಂದು ಅನುಕೂಲ ಆಗಬೇಕು ಅಂದರೆ ನೀವು ಆರೋಗ್ಯವಾಗಿರಬೇಕು. ಆ ಆರೋಗ್ಯ ಏರುಪೇರು ಆಗಬಾರ್ದಂತೆ ಸರ್ಕಾರ ಸುಮಾರು ಯೋಜನೆಗಳನ್ನು ತರ್ತಾ ಇದೆ, ಜಾರಿಯಲ್ಲಿ ತರ್ತಾ ಇದೆ, ಅದು ನೀವೆಲ್ಲ ಬಳಸ್ಕೋತಾ ಇದ್ದೇವೆ. ಆದರೂ ಕೂಡ ನಾವು ಶಿಕ್ಷಣದಿಂದ ಹಿಂದುಳಿಲತ್ತೀವಿ. ಯಾಕೆ ಹಿಂದುಳಿಲತ್ತೀವ್ರಿ? ಅದು ಯಾರಿಗೆ ಗೊತ್ತಾಗ್ತಾ ಇಲ್ಲ, ಕೆಲವೊಬ್ರಿಗೆ ಗೊತ್ತಾಗ್ತಾ ಇದೆ, ಗೊತ್ತಾದರೂ ಕೂಡ ಬಳಸ್ಕೋತಾ ಇಲ್ಲ, ಗೊತ್ತಾಗದೆ ಹಂಗೆ ದಿನಗಳು ಹೋಗ್ತಾ ಇದ್ದಾವೆ. ಅದು ಫಸ್ಟ್ ಏನು ಬೇಕು ಅಂತಂದರೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ತಾಯಿ ಮತ್ತು ತಂದೆಗೆ, ಆ ಪಾಲಕರಿಗೆ ಜವಾಬ್ದಾರಿ ಇರಬೇಕು. ನಮ್ಮ ಮಕ್ಕಳು ಎಷ್ಟನೇ ತರಗತಿ ಇದೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಿರಬೇಕು. ಈಗ ಹೆಚ್ಚಿನ ಸಂಖ್ಯೆ ಪಾಲಕರು ಬರದೇ ಇರೋದ್ರಿಂದ ಪಾಲಕರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಬಟ್ ಮಕ್ಕಳ ಬಗ್ಗೆ ಮಾತಾಡ್ತೀನಿ. ಮಕ್ಕಳ ಬಗ್ಗೆ ಏನಂತಂದರೆ ನಿಮ್ದು ಏನು ಜವಾಬ್ದಾರಿ ಇದೆ, ಮಕ್ಕಳು ಏನು ಮಾಡ್ಬೇಕು. ನೀವು ದಿನ ಶಾಲೆಗೆ ಬರ್ತೀರಿ, ನಾವು 2-3 ದಿನ ನಿಮ್ದೆಲ್ಲ ಹಾಜರಾತಿ ನೋಡಿದ್ದೀವಿ, ಮಕ್ಕಳು ಜಾಸ್ತಿ ಅಬ್ಸೆಂಟ್ ಇಲ್ಲ, ಇರ್ತಾರೆ ಒಂದು 10 ಜನ ಒಂದು ಕ್ಲಾಸಲ್ಲಿ 2-3 ಜನ ಅಬ್ಸೆಂಟ್ ಇದ್ದೀರಾ, ಮತ್ತೆ ನೆಕ್ಸ್ಟ್ ದಿನ ಬಂದಿದ್ದೀರಾ, ಈ ಥರ ಇದೆ. ಇಲ್ಲಿ ನಿಮ್ಮ ಶಾಲೆದು ವಾತಾವರಣ ಚೆನ್ನಾಗಿದೆ, ಎಲ್ಲ ಸ್ವಚ್ಛತೆಯಿಂದ ಕಾಪಾಡ್ತಾ ಇದ್ದಾರೆ, ಶಿಕ್ಷಕರು ವೃಂದದವರು ಚೆನ್ನಾಗಿದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ಅವ್ರವ್ರ ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದಾರೆ. ನಾವು ನಿಮಗೆ ನಿನ್ನೆ ಕ್ವಶನ್ ಕೇಳಿದಾಗ ನೀವೆಲ್ಲ ಹೇಳಿದಿರಿ ಕ್ಲಾಸ್ ಯಾವ ಥರ ನಡೀತಾ ಇದೆ, ಎಷ್ಟು ಕ್ಲಾಸ್ ಇದ್ದಾವೆ, ಒಂದು ಪೀರಿಯಡಿಗೆ ಎಷ್ಟು ನಿಮಿಷ ಅಂದರೂ ಕೂಡ ಎಲ್ಲರೂ ಹೇಳಿದ್ದೀರಿ ಕ್ಲಾಸ್ ಚೆನ್ನಾಗಿ ನಡೀತಾ ಇದ್ದಾವೆ ಅಂತ ನಾವು ಗಮನಿಸಿದ್ದೀವಿ. ಆದರೂ ಕೂಡ ನೀವು ಚೆನ್ನಾಗಿ ನಿಮ್ಮ ತಲೆಗೆ ಹತ್ತಾ ಇಲ್ಲ. ಅವರು ತುಂಬ ಪ್ರಯತ್ನ ಮಾಡಲಿರ್ತಾರೆ.
ಶಿಕ್ಷಕರು ಬೋಧನೆ ನಿಮಗೆ ಆ ತರಗತಿವಾರು ಚೆನ್ನಾಗಿ ತಿಳಿಸೋಕೆ ಪ್ರಯತ್ನ ಮಾಡ್ಲಿದ್ದಾರೆ. ಆದರೆ ನೀವು ತಿಳ್ಕೊತಾ ಇಲ್ಲ. ಕೆಲವರು, ಎಲ್ಲರೂ ಅಂತಲ್ಲ, ಕೆಲವರಿಗೆ ತಲೆಗೆ ಹತ್ತಾ ಇಲ್ಲ. ಕೆಲವರು ತುಂಬ ಶಾರ್ಪ್ ಇದ್ದಾರೆ, ಒಂದೇ ಸಲ ಹೇಳಿದ್ರೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರಿಗೆ 4-5 ಸಲ ಹೇಳಿದ್ರು ಕೂಡ ಮತ್ತೆ ನಿನ್ನೆ ಏನು ಹೇಳಿದ್ದೀವಿ ಇವತ್ತು ಹೇಳು ಅಂದರೆ ಹೇಳಿಕ್ಕೆ ಬರಲ್ಲ. ಅಂದರೆ ಎಲ್ಲರೂ ಮನಸ್ಥಿತಿ ಒಂದೇ ಸಮಾನ ಇರಲ್ಲ. ಹಾಗಿರೋದ್ರಿಂದ ನೀವೇನು ಮಾಡಬೇಕು? ಇಲ್ಲಿ ಶಿಕ್ಷಕರು ಹೇಳ್ತಾರೆ, ಸುಮಾರು ಒಂದು 20-30 ಜನ ಇರ್ತೀರಿ ನಿಮ್ಮ ಕ್ಲಾಸಲ್ಲಿ ಸ್ಟೂಡೆಂಟ್ಗಳು. ಅವರು ಒಂದೇ ರೀತಿಯಲ್ಲಿ ಹೇಳ್ಬೇಕಾಗ್ತದೆ. 20-30 ಜನ ಅಂದರೆ 4-5 ಥರ ಐಟಮ್ಸ್ ಯಾರ್ಯಾರಿಗೆ ಹೆಂಗೆ ತಿಳಿತದೆ, ಡಬಲ್ ಒಂದ್ಸಲ ಹಿಂಗೆ ಹೇಳಕ್ಕೆ ಬರಲ್ಲ. ಒಂದೇ ಸಲ ಅವರು ಪಾಠ ಮಾಡಬೇಕಾಗಿರ್ತದೆ, ಒಂದೇ ಸಲ ಹೇಳ್ತಾರೆ. ಕೆಲವರು ತಿಳ್ಕೊಂಡಿರಲ್ಲ. ಅಂಥವ್ರನ್ನೂ ಏನು ಮಾಡ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಹೋಗಿ ಕೂತ್ಬಿಟ್ಟು ಇವತ್ತು ಏನು ಕ್ಲಾಸ್ ಮಾಡಿದ್ದಾರೆ ರೀಪ್ಲೇ ಮಾಡ್ಬೇಕು. ನೀವು ಯಾರು ಕೂಡ ಶಾಲೆಯಲ್ಲಿ ಹೇಳಿದ್ದು ಮನೆಗೆ ಹೋದ್ಮೇಲೆ ನೋಟ್ಬುಕ್ ತೆರೆದು ಬುಕ್ ತೆರೆದು ನೋಡಲ್ಲ ನೀವು, ಹೌದಿಲ್ಲ? ಮನೆಗೆ ಹೋದ್ಮೇಲೆ ಯಾರು ಓದ್ತೀರಾ? ಯಾರು ಓದ್ತೀರಿ? ಮನೆಗೆ ಹೋಗಿ ಕೈ ಎತ್ತಿರಿ ನೋಡೋಣ. ಎಲ್ಲರೂ ಇದು ಸುಳ್ಳ, ಸತ್ಯ, ತುಂಬಾ ಇದು ಸುಳ್ಳು ಅಂತ ಅನಿಸ್ತಾ ಇದೆ ನನಗೆ. ನಿಜನಾ? ಎಲ್ಲರೂ ಮನೆಗೆ ಇಷ್ಟು ಜನ ಓದ್ತೀರಿ ಅಂದ್ರೆ ವೆರಿ ಗುಡ್, ನನಗೆ ತುಂಬಾ ಖುಷಿ. ಇದು ನಿಜ ಇದ್ರೆ ಕೈ ಬಿಡ್ರಿ. ಮನೆಗೆ ಹೋದ್ಮೇಲೆ ಎಷ್ಟು ಒಂದು ಗಂಟೆನೋ ಅರ್ಧ ಗಂಟೆನೋ ಅಥವಾ 2 ಗಂಟೆನೋ ಎಷ್ಟು ನಿಮಿಷ ಓದ್ತಿದ್ರಿ ನೀವು? ಕೂತಲ್ಲೇ ಕೂತ್ಬಿಟ್ಟು ಬರೆಯೋದಾಗಿರ್ಬೋದು, ಓದೋದಾಗಿರ್ಬೋದು. 1 ಗಂಟೆ ಕೂಡ್ತೀರಾ? ಕೆಲವರು 1 ಗಂಟೆ, ಕೆಲವರು ಅರ್ಧ ಗಂಟೆ, 2 ಗಂಟೆ ಅನ್ಕೊಂಡು